नमो भगवते वासुदेवाय। ओम नमो भगवते वासुदेवाय। नारायणं नमस्कृत्यं नरं चैव नरोत्तमं देवीं सरस्वती व्यासं ततो जयमुदीरयेत्। नष्टप्रायेषु अभद्रेषु नित्यं भागवत सेवया भगवते उत्तमश्लोके भक्तिर्भवति नैष्ठिके। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरम्। ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। ॐ नमो विष्णुपादाय कृष्णप्रेष्ठाय भूतले श्रीमते गजाननस्वामिनिति नामिने। ॐ नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सरस्वते देवे गौरवाणी प्रचारिणी निर्विशेष शून्यवादी पाश्चात्य देशतारिणी। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्ण 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 हरे 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 राम 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 हरे हरे। हरे कृष्ಣ. ಆಕ್ಚುಲಿ 17ನೇ ತಾರೀಕಿಂದ ಅಧಿಕ ಮಾಸ ಶುರುವಾಗಿದೆ. ಸೊ ಇವತ್ತು 10th ಡೇ ಅಧಿಕ ಮಾಸದ್ದು, ಪುರುಷೋತ್ತಮ ಮಾಸದ್ದು 10ನೇ ದಿನ. ಸೊ ಅಧಿಕ ಮಾಸದಲ್ಲಿ 30 ದಿನಕ್ಕೆ 30 ಕಥೆಗಳಿದೆ. 30 ಡೇಸ್ಗೆ 30 ದಿನಕ್ಕೆ ಒಂದೊಂದು ಕಥೆಗಳಿದೆ. ಇದು ಎಲ್ಲಿದೆ ಗೊತ್ತಾ? ಪದ್ಮ ಪುರಾಣದಲ್ಲಿ ಇದೆ. ಸೊ ಇದು ನಾನು ಈ ನವದ್ವೀಪ ಧಾಮದ ಕಥೆಗಳನ್ನ ಒಂದೊಂದು ಹೇಳ್ತೀನಿ, ಬಟ್ ಸ್ಟಿಲ್ ಇದು ಅಧಿಕ ಮಾಸ ಆಗಿರೋದ್ರಿಂದ ಆ 30 ದಿನಗಳಲ್ಲಿ ಈಗ ಆಲ್ರೆಡಿ 10 ದಿನ ಆಗೋಗಿದೆ. ಅದನ್ನ ಕಂಪ್ಲೀಟ್ ಮಾಡೋ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಸೊ ಇವತ್ತು ಅಧಿಕ ಮಾಸದ ಮೊದಲನೇ ಅಧ್ಯಾಯ, ಫಸ್ಟ್ ಚಾಪ್ಟರ್ ಕತೆ ಏನು ಅಂತ ನೋಡ್. ಸೊ ಈ ಅಧಿಕ ಮಾಸ ಆಕ್ಚುಲಿ ಏನು, ಮತ್ತೆ ಈ ಅಧಿಕ ಮಾಸದ ಸ್ವಾಮಿ ಯಾರು? ಸೊ ಈ ಅಧಿಕ ಮಾಸದ ಪೂಜೆ ನಾವೇನಾದ್ರೂ ಮಾಡಿದ್ರೆ ಇದರ ಮಾನ ಸಮ್ಮಾನ ಯಾರಿಗೆ ಸಿಗತ್ತೆ, ಯಾರಿಗೆ ಹೋಗಿ ತಲುಪತ್ತೆ? ಸೊ ಈ ಅಧಿಕ ಮಾಸದಲ್ಲಿ ಏನ್ ಮಾಡ್ಬೇಕು, ನಾವು ಏನ್ ಮಾಡ್ಬಾರ್ದು, ಯಾವ ಕರ್ತವ್ಯ, ನಮ್ದು ಕೆಲಸ ಏನು, ವ್ರತ ಯಾವ್ದನ್ನ ಮಾಡ್ಬೇಕು, ಯಾವ ದಾನವನ್ನ ಮಾಡ್ಬೇಕು, ಯಾವ ಊಟವನ್ನ ಮಾಡ್ಬೇಕು, ಯಾವ ಊಟವನ್ನ ಮಾಡಬಾರ್ದು, ಇದನ್ನೆಲ್ಲ ನಾವು ಈ ಕ್ಲಾಸ್ ಅಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ನೋಡೋಣ. ಅಧಿಕ ಮಾಸದಲ್ಲಿ ಯಾವ ಜಪವನ್ನ ಮಾಡಬೇಕು, ಯಾವ ರೀತಿ ಉಪವಾಸಗಳನ್ನ ಮಾಡ್ಬೇಕು, ಯಾವ ಸಾಧನೆಯನ್ನ ಮಾಡ್ಬೇಕು, ಭಗವಂತನನ್ನ ಪ್ರಸನ್ನ ಮಾಡೋದಕ್ಕೋಸ್ಕರ ನಾವು ಏನು ಮಾಡ್ಬೇಕು, ಇದನ್ನೆಲ್ಲ ನಾವು ಮಾಡಿದ್ರೆ ಅಟ್ ಲಾಸ್ಟ್ ನಾವು ಯೋಚನೆ ಮಾಡೋದೇನು, ಫಲ ಏನ್ ಸಿಗತ್ತೆ, ನಮಗೇನ್ ಲಾಭ ಅಲ್ವಾ? ಕಿಂಫಲಂ, ಏನ್ ಫಲ ಸಿಗತ್ತೆ ಅಧಿಕ ಮಾಸದಲ್ಲಿ ಇದೆಲ್ಲ ವ್ರತ ಮಾಡೋದ್ರಿಂದ? ಸೊ ಈ ಅಧಿಕ ಮಾಸದ ಬಹಳ ಮಹಿಮೆ ಇದೆ. ಅನೇಕ ಗ್ರಂಥಗಳಲ್ಲಿ ಇದನ್ನ, ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಅನೇಕ ಸಾಧು ಸಂತರು ಈ ಪುರುಷೋತ್ತಮ ಮಾಸದ ಮಹಿಮೆಯನ್ನ ಹಾಡಿ ಹೋಗಿದ್ದಾರೆ. ಮೂಲ ರೂಪದಲ್ಲಿ ಈ ಪುರುಷೋತ್ತಮ ಮಾಸದಲ್ಲಿ 2 ಪುರಾಣಗಳಲ್ಲಿ ವರ್ಣಿಸಿದ್ದಾರೆ ಪುರುಷೋತ್ತಮ ಮಾಸವನ್ನ. ಬೃಹದ್ ನಾರದೀಯ ಪುರಾಣದಲ್ಲಿ ಒಂದಿದೆ, ಇನ್ನೊಂದು ಪದ್ಮ ಪುರಾಣದಲ್ಲಿದೆ. ಈ ಪುರಾಣಗಳಲ್ಲಿ 30 ದಿನಗಳು ಕೂಡ ಒಂದೊಂದು ಕಥೆಗಳಿದಾವೆ. ಸೊ 30 ಅಧ್ಯಾಯಗಳಲ್ಲಿ ಈ ಮಾಸದ ಮಹಿಮೆಯನ್ನ ಹೇಳ್ತಾರೆ. ಸೊ ಈಗ ನಾವು ಪದ್ಮ ಪುರಾಣದಿಂದ ಈ ಮಾಸದ ಮಹಿಮೆಯನ್ನ ನೋಡೋಣ. ಈ ಪ್ರತಿದಿನ ಕಥೆಗಳು ತುಂಬಾ ರೋಚಕವಾಗಿರುವಂತಹ ಕಥೆಗಳು. ಯಾರು ಹೇಳಿರೋದು? ವೇದವ್ಯಾಸ ಮುನಿಗಳು ಪದ್ಮ ಪುರಾಣದಲ್ಲಿ ಬರ್ದಿದ್ದಾರೆ. ಓಕೆ, ಮೊದಲನೇ ಶ್ಲೋಕ ಈ ರೀತಿ ಇದೆ. ವಂದೇ ಸದ್ಗುರು ಪದಾಂಬುಜಂ ಕೃಪಾಲೇಶ ನಂದಿತ ಜಾಯತೆ ಸಜ್ಜನ ಸದ್ಯ ಪ್ರಪಂಚ ನವಪಾರಕ. ಫಸ್ಟ್ ವರ್ಡ್ ಹೇಳ್ತಾರೆ ವಂದೇ, ನಾನ್ ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾರಿಗೆ? ಸದ್ಗುರು. ವಂದೇ ಸದ್ಗುರು ಪದಾಂಬುಜಂ, ನನ್ನ ಗುರುದೇವ. ಯಾರಿಗೆ? ಸದ್ಗುರು, ನನ್ನ ಗುರುದೇವರಿಗೆ ನಾನು ನಮಸ್ಕಾರವನ್ನ ಮಾಡ್ತಿದ್ದೀನಿ. ಅಷ್ಟೇ ಅಲ್ಲ, ಸದ್ಗುರುಗಳ ಪಾದ್ ಅಂದ್ರೆ ಚರಣಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಆ ಚರಣಗಳು ಹೆಂಗಿದಾವೆ?
ಅಂಬುಜ. ಸೊ ಆ ಚರಣಗಳು ಹೆಂಗಿದಾವೆ? ಕಮಲದ ಹಾಗೆ ಇದಾವೆ. ಸೊ ಆ ಚರಣಗಳು ಹೆಂಗಿದಾವೆ? ಅಂಬುಜ, ಗುರುಗಳ ಚರಣ ಕಮಲದ ಹಾಗೆ ಇದಾವೆ. ಆ ಚರಣಗಳು ಏನು ಅಂತ ಅಂದ್ರೆ, ಈ ನನ್ನ ಈ ಭವಸಾಗರದಿಂದ ಮುಕ್ತಿಗೊಳಿಸುವಂತ ಚರಣಗಳು. ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀನಿ? ಯತ್ ಕೃಪಾಲೇಶ, ಯತ್ ಕೃಪಾಲೇಶ, ಲೇಷ ಮಾತ್ರ ಕೃಪೆಯಿಂದ ನನ್ನ ಜೀವನ ಆನಂದದಿಂದ ತುಂಬತ್ತೆ. ಲೇಷ ಮಾತ್ರ ಅಂತ ಅಂದ್ರೆ ಸ್ವಲ್ಪ ಗುರುಗಳದ್ದು ಸ್ವಲ್ಪ ಕೃಪೆ ಆದ್ರೂ ಸಾಕಂತೆ ನಾವು ಈ ಭವಸಾಗರದಿಂದ ಹೊರಗೆ ಹೋಗ್ಬೋದಂತೆ. ಆಕ್ಚುಲಿ ಏನ್ ಗೊತ್ತಾ, ಭಗವಂತನ ಕೃಪೆ ಸತ್ ಮೇಲೆ, ಭಗವಂತನ ಕೃಪೆಯಿಂದ ಸತ್ ಮೇಲೆ ಆನಂದ ಸಿಗತ್ತಂತೆ. ಆದ್ರೆ ಗುರುಗಳ ಕೃಪೆಯಿಂದ ಬದುಕಿದಾಗಲೇ ಆನಂದ ಸಿಗತ್ತೆ. ಓಕೆ, ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಹೇಳ್ತಾರೆ, ಜಾಯಂತಿ ಸಜ್ಜನ. ಈ ಗುರುದೇವರ ಕೃಪೆಯಿಂದ ನಾನು ಸಜ್ಜನನಾಗ್ತೀನಿ. ಹೆಂಗೆ? ಸದ್ಯ, ತಕ್ಷಣ ಸಜ್ಜನನಾಗ್ತೀನಿ. ಗುರುದೇವರ ಕೃಪೆಯಿಂದ ನಾನು ತಕ್ಷಣ ಸಜ್ಜನನಾಗ್ತೀನಿ. ಮೂರನೇ ಪಾಯಿಂಟ್ ಹೇಳ್ತಾರೆ, ಬಹಳ ದೊಡ್ಡ ಮಾತು ಹೇಳ್ತಾರೆ, ಪ್ರಪಂಚ ಅರ್ನವ ಪಾರಗ. ಈ ಪ್ರಪಂಚದ ರೂಪದ ಸಮುದ್ರದಿಂದ ತಕ್ಷಣ ನಾನು ಪಾರಾಗ್ತೀನಿ, ದಾಟಬಹುದು. ಇದು ಕಷ್ಟ ಅಂದ್ರೆ ಈ ಪ್ರಪಂಚದ ಕಷ್ಟಗಳಿಂದ ನಾವು ದಾಟಬಹುದು ಅಂತ. ಸೊ ಇದೆಲ್ಲ ಏನಾಗತ್ತೆ? ಗುರುಗಳ ಲೇಷ ಮಾತ್ರ, ಲೇಷ ಒಂದು ಚೂರು ಕೃಪೆ ಇದ್ರೆ ಸಾಕಂತೆ ಗುರುಗಳದ್ದು. ಲೇಷ ಮಾತ್ರ ಕೃಪೆಯಿಂದ ಸಾಧ್ಯ ಆಗತ್ತೆ. ಸೊ ಅಂತಹ ಗುರುಗಳಿಗೆ ನಾನು ವಂದನೆ, ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ. ಸೊ ಈ ಪ್ರಪಂಚ ಅಂದ್ರೆ ಏನಪ್ಪಾ? ಪ್ರಪಂಚ ಅಂದ್ರೆ ಏನು? ಪ್ರಪಂಚ, ಪಂಚ ಅಂತ ಅಂದ್ರೆ 5 ತತ್ವಗಳು, ಪೃಥ್ವಿ, ಅಗ್ನಿ, ವಾಯು, ಜಲ, ಆಕಾಶ. ಪ್ರಪಂಚ ಅಂದ್ರೆ ಯಾವುದು ಹರಡ್ತಾ ಇರುತ್ತೆ ಅದು ಪ್ರಪಂಚ. ಓಕೆ, ಅಷ್ಟೇ ಅಲ್ಲ, ಪ್ರಪಂಚ ಅಂದ್ರೆ ಈ ಸಂಸಾರ ಮತ್ತೆ ಜಂಜಟ್, ಈ ಹೊಡೆದಾಟಗಳು, ಜಗಳ, ಮೋಸ, ಛಲ, ಕಪಟ, ಪ್ರತಿಕೂಲತೆ. ಸೊ ಇವೆಲ್ಲವನ್ನು ಪ್ರಪಂಚದಲ್ಲಿ, ಇವೆಲ್ಲದ್ರ ಮಧ್ಯೆ ನಾವೇನ್ ಮಾಡ್ಬಿಟ್ಟಿದೀವಿ? ಸಿಕ್ಕಾಕೊಂಡ್ಬಿಟ್ಟಿದೀವಿ. ಸೊ ಈ ಯತ್ ಕೃಪಾ ಲೇಷ ಮಾತ್ರೇಣ, ಗುರುದೇವರ ಲೇಷ ಸ್ವಲ್ಪ ಕೃಪೆಯಿಂದಲೂ ಕೂಡ ನಾವು ಈ ಪ್ರಪಂಚದಿಂದ ಪಾರಾಗ್ಬೋದು. ಇಂತಹ ಸದ್ಗುರುಗಳ ಚರಣಗಳಲ್ಲಿ ನಾನು ಮತ್ತೆ ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ವೇದವ್ಯಾಸರು ಹೇಳ್ತಾರೆ ಪದ್ಮಪುರಾಣದಲ್ಲಿ. ಸೊ ಗುರುಗಳಿಗೆ ನಮಸ್ಕರಿಸಿ ವ್ಯಾಸ ಮುನಿಗಳು ಈಗ ಕಥೆಯನ್ನ ಶುರು ಮಾಡ್ತಾರೆ. ಯಾವುದೇ ಕಥೆ ಇರ್ಲಪ್ಪ, ಎಲ್ಲಿಂದ ಸ್ಟಾರ್ಟ್ ಆಗತ್ತೆ? ಒನ್ಸ್ ಅಪಾನ್ ಅ ಟೈಮ್, ಒಂದಾನೊಂದು ಕಾಲದಲ್ಲಿ ಇಂದಾನೆ ಸ್ಟಾರ್ಟ್ ಆಗತ್ತೆ. ಹೌದಾ? ಸೊ ಅದಿದೇ ರೀತಿ ಇದು ಅಷ್ಟೇ. ಕದಾಚಿತ್ ಪರ್ಯಟನ ತೀರ್ಥ ಯಾತ್ರ ಮುದುಷ್ಯತೆ ಧಾರ್ಮಿಕಃ ಸೂತ ಪುರಾಣಿಕೋ ವ್ಯಾಸ ಶಿಷ್ಯೈ ಧರ್ಮಾರ್ಥ ಕೋವಿದಃ. ಕದಾಚಿತ್ ಪರ್ಯಟನ ತೀರ್ಥ, ಒಂದು ಸಮಯದಲ್ಲಿ. ಯಾವ ಸಮಯದಲ್ಲಿ? ಯಾವ ಸಮಯ ಅಂತ ಅಂದ್ರೆ ದ್ವಾಪರ ಯುಗದ ಅಂತ್ಯ ಮತ್ತೆ ಕಲಿಯುಗದ ಪ್ರಾರಂಭದ ಸಮಯದಲ್ಲಿ ತೀರ್ಥಯಾತ್ರೆ ಮಾಡೋದಕ್ಕೆ. ಎಂತಹ ತೀರ್ಥಯಾತ್ರೆ? ಧಾರ್ಮಿಕವಾಗಿರುವಂತಹ ತೀರ್ಥಯಾತ್ರೆಯನ್ನ ಮಾಡೋದಕ್ಕೆ ಅಂತ ಹೇಳಿ ಯಾರು ಹೋದ್ರು? ಸೂತ ಗೋಸ್ವಾಮಿಯವರು ಧಾರ್ಮಿಕ ತೀರ್ಥಯಾತ್ರೆಯನ್ನ ಮಾಡೋದಕ್ಕೆ ಹೊರಟ್ರು. ಇವರು ಯಾರು? ವೇದವ್ಯಾಸರ ಶಿಷ್ಯರು. ಸೊ ಹೆಂಗಿದ್ದಾರೆ ಇವರು? ಧರ್ಮ ಅರ್ಥ ಕೋವಿದ, ಧರ್ಮ ಅರ್ಥವನ್ನ ತಿಳ್ಕೊಂಡಂತವ್ರು ಯಾರು? ಸೂತರು. ಇಂತಹ ಸೂತ ಗೋಸ್ವಾಮಿಗಳು ತೀರ್ಥ ಯಾತ್ರೆಯನ್ನ ಮಾಡೋದಕ್ಕೆ ನೈಮಿಷ ಮಾಡ್ತಾ ತೀರ್ಥಯಾತ್ರೆ ಹೊರಟಾಗ ಏನಾಗತ್ತೆ? ಮಾಡ್ತಾ ಏನ್ ಮಾಡ್ತಾರೆ? ನೈಮಿಷಾರಣ್ಯಕ್ಕೆ ಬಂದು ತಲುಪ್ತಾರೆ. ಓಕೆ, ನೈಮಿಷಾರಣ್ಯದಲ್ಲಿ ನಮಗೆಲ್ಲ ಗೊತ್ತು. ಆವಾಗ ಏನಾಗಿರುತ್ತೆ ಅಂತಂದ್ರೆ ಶೌನಕಾದಿ ಋಷಿಗಳು ಮತ್ತೆ 88,000 ಋಷಿಗಳು ಎಲ್ಲ ಯಜ್ಞವನ್ನ ಮಾಡ್ತಾ ಇರ್ತಾರೆ. ಸತ್ರಂ
ಸ್ವರ್ಗಾಯ ಲೋಕಾಯ ಸಹಸ್ರಂ ಸಮಮಾಸತ. ಸೊ ಸಾವಿರಾರು ವರ್ಷಗಳು ಯಜ್ಞವನ್ನ ಮಾಡ್ತೀವಿ ಅಂತ ಹೇಳಿ ಆ ಯಜ್ಞವನ್ನ ನಾವು ಮಾಡಕ್ಕೆ ಅಂತ ಹೇಳಿ ಅವ್ರು ಕೂತಿರ್ತಾರೆ ಎಲ್ಲರೂ. ಆಗ ಯಾವಾಗ ಇವರು ಸೂತರನ್ನ ನೋಡ್ತಾರೆ, ಎಲ್ಲರೂ ಯಜ್ಞವನ್ನ ನಿಲ್ಲಿಸ್ತಾರೆ. ನಂತರ ಸೂತ ಗೋಸ್ವಾಮಿಗಳಿಗೆ ಹೇಳ್ತಾರೆ, ಸೂತ ಗೋಸ್ವಾಮಿಗಳನ್ನ ನೋಡಿ ಯಜ್ಞವನ್ನ ನಿಲ್ಲಿಸಿ ಅವರನ್ನ ಸ್ವಾಗತ ಮಾಡ್ತಾರೆ. ಎತ್ತರದ ಒಂದು ಆಸನದಲ್ಲಿ ಅವರನ್ನ ಕೂರಿಸ್ತಾರೆ. ಅವರ ಪೂಜೆ ಸೇವೆಗಳನ್ನ ಸುಂದರವಾಗಿ ಮಾಡ್ತಾರೆ. ಆಮೇಲೆ ಸುಂದರವಾದ ಮಾಲೆಗಳನ್ನ ಅವರಿಗೆ ಹಾಕ್ತಾರೆ. ಎಲ್ಲರೂ ಅವರಿಗೆ ನಮಸ್ಕಾರವನ್ನ ಮಾಡ್ತಾರೆ. ಆಗ ಎಲ್ಲ ಋಷಿ ಮುನಿಗಳ ಪರವಾಗಿ ಮುಂದೆ ಇದ್ದಂತಹ ಶೌನಕಾದಿ ಋಷಿಗಳು ಏನ್ ಮಾಡ್ತಾರೆ, ಎರಡೂ ಕೈಯನ್ನ ಜೋಡಿಸಿ ಸೂತ ಗೋಸ್ವಾಮಿಗಳಿಗೆ, ಹೇ ಸುಜ್ಜಿ, ನೀವು ಈಗ ಇಲ್ಲಿಗೆ ಬಂದಿದ್ದೀರಲ್ಲ, ಇದಕ್ಕೂ ಮುಂಚೆ ನಾವು ನಿಮ್ಮ ಸ್ಮರಣೆಯನ್ನ ಮಾಡ್ತಾ ಇದ್ವಿ ಅಂತ ಹೇಳಿ ಹೇಳ್ತಾರೆ. ಆಗ ನೀವು ನಮ್ಮ ಮಧ್ಯೆ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ನಾವು ನಿಮ್ಮ ಹತ್ರ ತುಂಬಾ ಪ್ರಶ್ನೆಗಳನ್ನ ಕೇಳೋದಿದೆ. ಆದ್ರೆ ಹೇ ಮಹಾರಾಜರೇ, ಫಸ್ಟ್ ನೀವು ನಮಗೆ ಹೇಳಿ, ನೀವ್ ಎಲ್ಲಿಂದ ಬರ್ತಾ ಇದ್ದೀರಾ, ಅಂದ್ರೆ ನಿಮ್ಮ ಚರಣಗಳು ಎಲ್ಲಿಂದ ಬರ್ತಾ ಇದ್ದಾವೆ ಅಂತ ಹೇಳಿ ಹೇಳ್ತಾರೆ. ಆಗ ಸುಜ್ಜಿ ಹೇಳ್ತಾರೆ, ನೀವ್ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀರಾ ನನಗೆ? ನೀವು ತಿಳ್ಕೊಂಡು ಏನ್ ಮಾಡ್ಬೇಕು ನೀವು? ಯಾಕೆ ಅಂತ ಅಂದ್ರೆ, ಏನ್ ಮಾಡ್ತೀರಾ ನೀವು ಅಂತ ಕೇಳಿದಾಗ ಸೌನಕಾದಿ ಋಷಿಗಳು ಹೇಳ್ತಾರೆ, ನೀವು ನಿಮ್ಮ ಚರಣಗಳು ಎಲ್ಲೆಲ್ಲಿ ಓಡಾಡಿರ್ತಾವಲ್ಲ, ಆ ಭೂಮಿ ಎಲ್ಲ ಏನಾಗಿರುತ್ತೆ, ಪವಿತ್ರವಾಗಿರುತ್ತೆ. ಭವತ ವಿಧ ಭಾಗವತ ತೀರ್ಥಭೂತಾಂ ಸ್ವಯಂ ವಿಭೋ ತೀರ್ಥ ಕುರ್ವಂತಿ ತೀರ್ಥಾಣಿ ಸ್ವಾಂತಸ್ತೇನ ಕಥಾಮೃತಃ. ನಿಮ್ಮಂತಹ ಮಹಾತ್ಮರು ಹೃದಯದಲ್ಲಿ ಭಗವಂತನನ್ನ ಒಂದು ಪ್ರಾಕಟ ರೂಪದಲ್ಲಿ ಇಟ್ಕೊಂಡಿರುವಂತವ್ರು. ಆದ್ರಿಂದ ನೀವು ಎಲ್ಲೆಲ್ಲಿ ನಿಮ್ಮ ಚರಣಗಳನ್ನ ಇಡ್ತೀರಾ, ಆ ಭೂಮಿ ಏನಾಗಿರುತ್ತೆ, ತೀರ್ಥವನ್ನಾಗಿ ಮಾಡಿರ್ತೀರ, ನೀವು ಪವಿತ್ರವನ್ನಾಗಿಸಿರ್ತೀರಾ. ಆಗ ಸೂಜಿ ಹೇಳ್ತಾರೆ, ಸೂಜಿ ಹೇಳ್ತಾರಲ್ಲ, ಎಲ್ಲಿಂದ ಬಂದೆ, ಎಲ್ಲೆಲ್ಲಿ ಹೋಗಿದ್ದೆ, ಎಲ್ಲಿಂದ ಬಂದೆ ಅನ್ನೋ ಒಂದು ಇದನ್ನ ಹೇಳ್ತಾರೆ. ಸೊ ಆಗ ಅವ್ರು ಹೇಳ್ತಾರೆ, ನಾನು ನನ್ನ ಆಶ್ರಮದಿಂದ ಹೊರಟೆ. ಫಸ್ಟ್ ನಾನೇನ್ ಹೋದೆ, ರಾಜಸ್ಥಾನಕ್ಕೆ ಹೋದೆ, ಪುಷ್ಕರ್ಗೆ ಹೋದೆ, ಅಲ್ಲಿ ದರ್ಶನವನ್ನ ಮಾಡಿ ಸ್ನಾನವನ್ನ ಮಾಡಿದೆ. ನೆಕ್ಸ್ಟ್ ಪಾಪನಾಶಿನಿ ಯಮುನಾಗೆ ಬಂದೆ, ಬೃಂದಾವನಕ್ಕೆ ಹೋದೆ. ನಂತರ ಅಲ್ಲಿಂದ ಗಂಗೆಯ ಹತ್ತಿರ ಹೋದೆ, ಅಲ್ಲಿಂದ ವಾರಣಾಸಿ, ಕಾಶಿ ವಿಶ್ವನಾಥನ ದರ್ಶನವನ್ನ ಮಾಡಿದೆ. ಕೃಷ್ಣವೇಣಿಗೆ ಹೋದೆ. ನಂತರ ನೇಪಾಳದ ಬಾರ್ಡರ್ ಗಂಡಕಿ ನದಿಯಲ್ಲಿ ಸ್ನಾನವನ್ನ ಮಾಡಿ ಕುಲಾಶ್ರಮಕ್ಕೆ ಹೋದೆ. ಅಲ್ಲಿ ಭರತ ಒಂದು ಧ್ಯಾನ ಮಾಡಿದಂತಹ, ತಪಸ್ಸನ್ನ ಮಾಡಿದಂತಹ ಜಾಗ, ಅಲ್ಲಿ ಹೋದೆ. ಆಮೇಲೆ ಧೇನುಮತಿ, ರೇವತಿ, ಸರಸ್ವತಿ, ಗೋದಾವರಿ ಎಲ್ಲ ನದಿಗಳಲ್ಲಿ ಸ್ನಾನವನ್ನ ಮಾಡಿದೆ. ಸೀತಾ ನದಿ, ಅಲಕನಂದ, ಕಾವೇರಿ, ಕೃತಮಾಲ, ಬ್ರಹ್ಮಪುತ್ರ, ಚರಣವರ್ಣಿ ಎಲ್ಲ ಕಡೆಗೆ ಹೋಗಿ ನಂತರ ನಾನು ಗಾಯಕ್ಕೆ ಬಂದೆ. ಗಾಯ ಹೋದೆ. ನಂತರ ಗಾಯದಿಂದ ನಾನು ಏನಾದೆ, ಹರಿದ್ವಾರಕ್ಕೆ ಹೋದೆ. ಅಲ್ಲಿಂದ ಶುಕ್ರತಾಲ್ಗೆ ಯಾವಾಗ ನಾನು ಹೋದೆ, ಅಲ್ಲಿ ಆಲ್ರೆಡಿ ಮಹಾರಾಜ್ ಪರೀಕ್ಷಿತ್ತು ತನ್ನ ಮನೆ ಮಠ ಎಲ್ಲವನ್ನ, ರಾಜ್ಯವನ್ನ ಬಿಟ್ಟು ಗಂಗೆಯ ದಡದಲ್ಲಿ ಬಂದು ಕೂತಿದ್ರು. ಅವ್ರದ್ದು ಸಂಕಲ್ಪ ಏನಿತ್ತು ಎಲ್ಲರಿಗೂ ಗೊತ್ತು. ತಕ್ಷಕನಿಂದ 7 ದಿನದಲ್ಲಿ ಅವರು ಮರಣವನ್ನ ಹೊಂತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಸೊ 7 ದಿನದಲ್ಲಿ ಭಾಗವತನ ಕೇಳ್ಬೇಕು ಅನ್ನೋ ಒಂದು ಆಸೆ ಅವರಲ್ಲಿ ಇತ್ತು. ಸಂಕಲ್ಪವನ್ನ ಮಾಡಿದ್ರು. ಅದೇ ಸಮಯಕ್ಕೆ ನಾನಲ್ಲಿ ಹೋಗಿ ತಲುಪಿದೆ. ಲಕ್ಷ ಋಷಿ ಮುನಿಗಳು, ಅತ್ರಿ, ವಶಿಷ್ಠ, ನಾರದ, ಶರದ್ರಿ, ಭೃಗು, ಅಂಗಿ ಎಲ್ಲರೂ ಕೂಡ ಅಲ್ಲಿ ಬರ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿ ಏನಾಗತ್ತೆ, ತತ್ರ ಭವಾನ್ ವ್ಯಾಸಪುತ್ರ ಪೃಥ್ವಿಯ ಮೇಲೆ ಸ್ವಚ್ಛಂದ ಗತಿಯಿಂದ ವಿಚರಣೆಯನ್ನ ಮಾಡುವಂತಹ ಆತ್ಮಾರಾಮ, ಆತ್ಮಕಾಮ, ಭಾಗವತ ಸಾಮ್ರಾಟ, ಭಾಗವತ ಭೂಷಣ, ಪ್ರಾಪ್ತ ಸ್ಮರಣೀಯ ವ್ಯಾಸ ನಂದನ, ಯಾರು, ಸುಖದೇವ್ ಗೋಸ್ವಾಮಿಯವರು ಅಲ್ಲಿಗೆ ಬರ್ತಾರೆ. 7 ದಿನಗಳವರೆಗೆ ಅವರು ಭಾಗವತಂ ಕಥೆಯನ್ನ ಹೇಳ್ತಾರೆ. ಇದನ್ನ ಯಾರು ಹೇಳ್ತಾ ಇದ್ದಾರೆ? ಇದನ್ನ ಸೂತ ಗೋಸ್ವಾಮಿಯವರು ಶೌನಕಾದಿ ಋಷಿಗಳಿಗೆ ನೈಮಿಷಾರಣ್ಯದಲ್ಲಿ ಹೇಳ್ತಾ ಇರ್ತಾರೆ. ಆಕ್ಚುಲಿ ಈ ಒಂದು ಸುಖದೇವ್ ಗೋಸ್ವಾಮಿ ಅವರು ಪರೀಕ್ಷಿತನಿಗೆ ಭಾಗವತಂ ಕ್ಲಾಸ್ ಏನ್ ಹೇಳಿದ್ರಲ್ಲ, ಭಾಗವತಂ ಬಗ್ಗೆ ಹೇಳಿದಾಗ ಈ ಸೂತ ಗೋಸ್ವಾಮಿ ಏನ್ ಮಾಡಿರ್ತಾರೆ, ಹಿಂದೆಲ್ಲೋ ಕೂತಿರ್ತಾರಂತೆ. ಆಗ ಸುಖದೇವ್ ಗೋಸ್ವಾಮಿ ಅವರು ಅವರನ್ನ ಕೂಗ್ತಾರ, ಅಷ್ಟು
ಅಷ್ಟು ಜನರ ಮಧ್ಯದಿಂದ ಅವರನ್ನ ಕೂಗಿ ಕರೆದು ಮುಂದೆ ಪರೀಕ್ಷಿತ್ ಮಹಾರಾಜನ ಪಕ್ಕ ಕೂರ್ಸ್ಕೋತಾರಂತೆ. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಿತ್ತು ಮುಂದೆ ಒಂದಿನ ನೈಮಿಷಾರಣ್ಯದಲ್ಲಿ ಈ ಸೂತ ಏನ್ ಮಾಡ್ಬೇಕು, ಶೌನಕಾದಿ ಋಷಿಗಳು ಎಲ್ಲ ಋಷಿ ಮುನಿಗಳಿಗೆ ಹೇಳ್ಬೇಕು ಈ ಕಥೆಯನ್ನ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಸೊ ಹಾಗಾಗಿ ಅವರನ್ನ ಮುಂದೆ ಪರೀಕ್ಷಿತನ ಪಕ್ಕದಲ್ಲಿ ಕೂರ್ಸ್ಕೊಂಡಿರ್ತಾರಂತೆ. ಸೊ ಅಲ್ಲಿಂದ ನಾನು ಕಥೆಯನ್ನ ಕೇಳಿ ಸುಖತಲದಿಂದ ಸೀದಾ ನಾನು ಎಲ್ಲಿಗೆ ಬಂದೆ, ನೈಮಿಷಾರಣ್ಯಕ್ಕೆ ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾರೆ. ಸೊ ಇದು ಸೂತ ಗೋಸ್ವಾಮಿ ಅವರ ಜರ್ನಿ. ಆಗ ಸೂತ ಗೋಸ್ವಾಮಿ ಅವರು ಹೇಳ್ತಾರೆ, ಇದನ್ನ ಹೇಳಿ ನಂತರ ಅವ್ರಿಗೆ ತುಂಬಾ ಅಳು ಬರುತ್ತೆ, ಕಣ್ಣೀರಾಗ್ತಾರೆ. ಯಾಕೆ ಅಂತಂದ್ರೆ ಕಣ್ಣೀರಾಗ್ತಾ ಹೇಳ್ತಾರೆ, ನಾನಿವತ್ತು ಧನ್ಯನಾದೆ. ಯಾಕೆ ಧನ್ಯನಾದೆ? ಧನ್ಯೋಸ್ಮಿ ಅನುಗ್ರಹ ಗ್ರಹಿತೋಸ್ಮಿ. ಇವತ್ತು ನಾನು ನಂಗ್ ಅನುಗ್ರಹ ಸಿಕ್ತು, ಅನುಗ್ರಹಿತನಾದೆ. ಯಾಕೆ? ಯತ್ಮಾತ್ ಸ್ಮರತ ಸತ್ತಮಃ. ಯಾಕೆ ಅಂತ ಅಂದ್ರೆ ನಿಮ್ಮಂತಹ ಸಾಧು ಸಂತರು ನನ್ನ ಸ್ಮರಣೆಯನ್ನ ಮಾಡಿದ್ರಲ್ಲ, ಅದಕ್ಕೆ ನಾನು ಧನ್ಯನಾದೆ. ಆಕ್ಚುಲಿ ಏನ್ ಗೊತ್ತಾ, ಇಲ್ಲಿ ನಾವು ಯಾವ್ದೇ ಸಾಧು ಸಂತರು ಇರ್ಬೋದು, ನಮ್ಮ ಭಕ್ತರು ಇರ್ಬೋದು, ಯಾರ್ದೇ ಸೇವೆ ಮಾಡ್ಲಿ, ಅವ್ರ ಸೇವೆಯನ್ನ ಹೆಂಗ್ ಮಾಡ್ಬೇಕು ಅಂತ ಅಂದ್ರೆ ನಾವ್ ಎದುರಿಗಿಲ್ಲ ಅಂತ ಅಂದ್ರು ಅವ್ರು ನಮ್ಮನ್ನ ಸ್ಮರಿಸ್ಕೋಬೇಕಂತೆ. ಒಂದಲ್ಲ ಒಂದು ಸ್ಮರಣೆಯಲ್ಲಿ ಅವ್ರು ನಮ್ಮನ್ನ ಅವ್ರು ಹಿಂಗ್ ಮಾಡಿದ್ರು, ನನಗೆ ಆ ಭಕ್ತರು ಹಿಂಗಿದ್ರು ಅನ್ನೋ ಒಂದು ಸ್ಮರಣೆ ಅವ್ರಿಗೆ ಆಗ್ಬೇಕಂತೆ. ಹಂಗಿದ್ದಾಗ ನಮ್ಮ ಜೀವನ ಸಾರ್ಥಕ. ಇಲ್ಲಿ ಸೂತ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನೀವು ನನ್ನನ್ನ ನೆನ್ಸ್ಕೊಂಡ್ರಲ್ಲ, ಸ್ಮರಣೆ ಮಾಡಿದ್ರಲ್ಲ, ಅದಕ್ಕೆ ನಾನೇನಾದೆ, ನಾನು ಧನ್ಯನಾದೆ, ನನಗೆ ಅನುಗ್ರಹ ಆಯ್ತು ಅಂತ ಹೇಳಿ ಸೂತ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಸ್ವ ಅಲ್ಪ ಕರ್ತ ಭಾಗ್ಯಂ. ಸೊ ನಾನು ಹೇಳ್ತಾರೆ, ನಾನು ದುರ್ಭಾಗ್ಯಶಾಲಿ ವ್ಯಕ್ತಿ. ನಾನು ಬ್ರಾಹ್ಮಣ ಅಲ್ಲ, ಕ್ಷತ್ರಿಯ ಅಲ್ಲ, ವೈಶ್ಯ ಅಲ್ಲ. ಈ ನಾಲ್ಕು ವರ್ಣಗಳಲ್ಲಿ ನಾನು ಯಾವ್ದ್ರಲ್ಲೂ ಬರಲ್ಲ. ಯಾಕೆ ಅಂತ ಅಂದ್ರೆ ನನ್ನ ತಾಯಿ ಬೇರೆ ವರ್ಣದವಳು, ನನ್ನ ತಂದೆ ಬೇರೆ ವರ್ಣದವನು. ಮೂಢ ಅಂತ ಹೇಳ್ತಾನೆ, ನಾನ್ ಮೂಢ, ನನಗೇನು ಗೊತ್ತಿಲ್ಲ. ಮತ್ತೆ ಸಮರ್ಥ, ಜ್ಞಾನ ಬಲ ಏನು ಇಲ್ಲ ನನ್ನ ಹತ್ರ ಅಂತ ಹೇಳ್ತಾನೆ. ಜ್ಞಾನ ಜಲ್ಪ ಕಾಮ, ನಾನು ಎಲ್ಲಿ ನೋಡಿದ್ರು ಸುಮ್ನೆ ಜ್ಞಾನ ಹೇಳ್ತಾ ಹೋಗ್ತಾ ಇರ್ತೀನಿ. ಸೊ ಅಂತವನು ನಾನ್ ಇವತ್ತೇನಾದೆ, ಧನ್ಯನಾದೆ. ಯಾಕೆ ಅಂತಂದ್ರೆ ನಿಮ್ಮಂತಹ ಸಂತರು ನನ್ನನ್ನ ನೆನಪು ಮಾಡ್ಕೊಂಡ್ರಲ್ಲ, ಅದಕ್ಕೆ ನಾನು ಧನ್ಯನಾದೆ ಅಂತ ಹೇಳಿ ಅಳ್ತಾ ಹೇಳ್ತಾರೆ ಅವ್ರು. ಆಗ ಶೌನಕ ಋಷಿಗಳು ಹೇಳ್ತಾರೆ, ನೀವು ನಮ್ಮ ಪ್ರಶ್ನೆಗಳಲ್ಲಿ ಉತ್ತರವನ್ನ ಕೊಡಬೇಕು. ಆಗ ಶೌನಕ ಋಷಿಗಳು ಪ್ರಶ್ನೆಯನ್ನ ಕೇಳ್ತಾರೆ. ಆ ಪ್ರಶ್ನೆ ಈ ರೀತಿ ಇದೆ, ಅಧಿಕ ಮಾಸಸ್ಯ ಕಃ ಸ್ವಾಮಿ, ಅಧಿಕ ಮಾಸಸ್ಯ ಕಃ ಸ್ವಾಮಿ ಪೂಜ್ಯ ಮನ್ನಶಕಸ್ತದ ತಸ್ಮಿನ್ ಕಿಂ ಸ್ವೀ ಪ್ರಕರ್ತವ್ಯಂ ವರ್ಧದಾನಾದಿ ಭೋಜನಂ. ಓಕೆ, ಸೊ ಇದು ಅಧಿಕ ಮಾಸದ ಬಗ್ಗೆ ಕೇಳುವಂತಹ ಪ್ರಶ್ನೆ. ಶೌನಕಾದಿ ಋಷಿಗಳು ಯಾರಿಗೆ? ಸೂತ ಗೋಸ್ವಾಮಿಗೆ ಪದ್ಮ ಪುರಾಣದಲ್ಲಿ ವೇದವ್ಯಾಸರು ಬರೆದಿದ್ದಾರೆ. ಓಕೆ, 88,000 ಋಷಿ ಮುನಿಗಳ ಪ್ರತಿನಿಧಿತ್ವವನ್ನ ತಗೊಂಡು ಶೌನಕಾದಿ ಋಷಿಗಳು ಆ ಉಗ್ರಶ್ರೈವ ಸೂತರಿಗೆ ಕೇಳ್ತಾರೆ, ಅಧಿಕ ಮಾಸಸ್ಯ ಕಃ ಸ್ವಾಮಿ. ಈ ಅಧಿಕ ಮಾಸ ಅಂದ್ರೆ ಏನು? ಈ ಅಧಿಕ ಮಾಸದ ಸ್ವಾಮಿ ಯಾರು? ಪೂಜ್ಯ ಮಾನಶ್ಚಕಸ್ತದ, ಈ ಅಧಿಕ ಮಾಸದ ಸ್ವಾಮಿ ಯಾರು? ಈ ಪೂಜೆ ಮಾಡಿದ್ರೆ ಯಾರಿಗೆ ಸಲ್ಲತ್ತೆ? ಓಕೆ, ಸೊ ಆ ಅಧಿಕ ಮಾಸದಲ್ಲಿ ನಮ್ಮ ಕರ್ತವ್ಯಗಳು ಏನು ದಾನವನ್ನ ಮಾಡ್ಬೇಕು, ಯಾವ ಭೋಜನವನ್ನ ಸ್ವೀಕರಿಸ್ಬೇಕು, ಕೃಪೆ ಮಾಡಿ ಇದನ್ನೆಲ್ಲ ನೀವು ನಮಗೆ ಹೇಳ್ಬೇಕು. ಮತ್ತೆ ಯಾರ ಜಪವನ್ನ ಮಾಡ್ಬೇಕು, ಯಾವ ಉಪವಾಸವನ್ನ ಮಾಡ್ಬೇಕು, ಸಾಧನೆ ಯಾವ ರೀತಿ ಮಾಡ್ಬೇಕು, ಕೃಪೆ ಮಾಡಿ ಇದನ್ನೆಲ್ಲ ನೀವು ನಮಗೆ ಹೇಳ್ರಿ. ಆಮೇಲೆ ಕೊನೆಯದಾಗಿ ಹೇಳ್ತಾರೆ, ನಾವ್ ಇದನ್ನೆಲ್ಲ ಮಾಡಿದ್ರೆ, ನೀವ್ ಹೇಳಿದ್ದನ್ನೆಲ್ಲ ನಾವು ಪಾಲನೆಯನ್ನ ಮಾಡಿದ್ರೆ ನಮಗೆ ಯಾವ ಫಲ ಸಿಗತ್ತೆ? ಕಿಂ ಫಲಂ, ಯಾವ ಫಲ ಸಿಗತ್ತೆ? ಇದನ್ನ ಕೇಳಿ ಸೂತಜಿ ತುಂಬಾ ಖುಷಿ ಆಗತ್ತೆ ಅವ್ರಿಗೆ. ಈ ಪ್ರಶ್ನೆಯನ್ನ ಕೇಳಿ ಮನಸ್ಸು ತುಂಬಾ ಪ್ರಸನ್ನವಾಗತ್ತೆ. ಅದಕ್ಕೆ ಅವರು ಉತ್ತರವನ್ನ ನೀಡಕ್ಕೆ ಶುರು ಮಾಡ್ತಾರೆ. ಹೆಂಗೆ ಉತ್ತರವನ್ನ ನೀಡ್ತಾರೆ ಅಂದ್ರೆ, ಭಗವಂತ ಋಷಿಕೇಶನನ್ನ ಸ್ಮರಣೆಯನ್ನ ಮಾಡುತ್ತಾ, ಭಗವಂತ ಕೃಷ್ಣನನ್ನ ಸ್ಮರಣೆಯನ್ನ ಮಾಡ್ತಾ ಅವರು ಅಧಿಕ ಮಾಸದ ಈ ಪ್ರಶ್ನೆಗೆ ಉತ್ತರವನ್ನ ಕೊಡಕ್ಕೆ ಶುರು ಮಾಡ್ತಾರೆ. ಏನು ಉತ್ತರವನ್ನ ಕೊಟ್ರು ಅಂತ ಅಂದ್ರೆ, ಇತಿ ಶ್ರೀ ಪದ್ಮ ಪುರಾಣೆ ಪುರುಷೋತ್ತಮ ಮಹಾತ್ಮೆ ಋಷಿ ಸೂತ ಸಂವಾದೆ
ಋಷಿ ಸೂತ ಸಂವಾದೋ ನಾಮ ಪ್ರಥಮ ಅಧ್ಯಾಯ ಸಮಾಪ್ತ. ಸೊ ಇದು ಪುರುಷೋತ್ತಮ ತಿಂಗಳಿನ ಫಸ್ಟ್ ಡೇ ಕ್ಲಾಸ್. ಕ್ವೆಶ್ಚನ್ ಕೇಳಿ ನಿಲ್ಸಿದ್ದಾರೆ. 2ನೇ ಅಧ್ಯಾಯದಲ್ಲಿ ಇದಕ್ಕೆ ಉತ್ತರ ಬರುತ್ತೆ. 3ನೇ ಅಧ್ಯಾಯದಲ್ಲಿ ಅಧಿಕ ಮಾಸ ಹೆಂಗೆ ಹುಟ್ಟಿತು, ಅಧಿಕ ಮಾಸ ಅಂದ್ರೆ ಯಾರು, ಅಧಿಕ ಮಾಸ ಮಲಮಾಸ ಅಂತ ಯಾಕೆ ಕರಿತಾ ಇದ್ರು, ಅದನ್ನ ಪುರುಷೋತ್ತಮ ಮಾಸ ಅಂತ ಹೇಳಿ ಹೆಂಗೆ ಅದು ಬದಲಾಯಿತು ಅನ್ನೋದು 2ನೇ ಮತ್ತು 3ನೇ ಅಧ್ಯಾಯದಲ್ಲಿ ತುಂಬಾ ಚೆನ್ನಾಗಿ ಸೂತ ಗೋಸ್ವಾಮಿ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇದು ಇವತ್ತಿನ ಕ್ಲಾಸ್. ಸೊ ಈ ಪುರುಷೋತ್ತಮ ಮಾಸದಲ್ಲಿ 27 ಕೆಲಸಗಳನ್ನ ನಾವು ಮಾಡ್ಬೇಕಂತೆ. ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅಂತ ಹೇಳಿ ಅದನ್ನ ನಾನು ಸ್ವಲ್ಪ ಒಂದು 5 ಮಿನಿಟ್ಸ್ ಅಲ್ಲಿ ಬೇಗ ಹೇಳ್ತೀನಿ. ಬ್ರಹ್ಮ ಮುಹೂರ್ತದಲ್ಲಿ ಏಳೋದು ಮಾಡ್ಬೇಕು. ಸೊ ಎದ್ದ ತಕ್ಷಣ ಸ್ನಾನವನ್ನ ಮಾಡಿ ಆಧ್ಯಾತ್ಮಿಕ ಕೆಲಸಗಳನ್ನ ನಮ್ಮನ್ನ ತೊಡಗಿಸ್ಕೋಬೇಕು. ನೆಕ್ಸ್ಟ್ ಕೀರ್ತನೆಯನ್ನ ಮಾಡೋದು, ಭಗವಂತನ ಸ್ತುತಿ ಮಾಡಬೇಕು. ರಾಧಾ ಮಾಧವ ಬೆಳಗ್ಗೆ ಹೇಳ್ಬೇಕು. ಚೌರಗ್ರಹಣ ಅಷ್ಟಕಮನ್ನ ಮಧ್ಯಾಹ್ನ ಹೇಳ್ಬೇಕು. ನಂದನಂದನ ಇಲ್ಲ ಜಗನ್ನಾಥ ಅಷ್ಟಕಂ ಇಲ್ಲ ಸತಿಸುತ ಅಷ್ಟಕಮನ್ನ ನಾವು ಸಾಯಂಕಾಲ ಹೇಳ್ಬೇಕು. ಪ್ರತಿದಿನ 3 ಸಾರಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸಾರಿ, 3 ಸಾರಿ 3 ಟೈಮ್ಸ್ ಮತ್ತೆ ನಾವು ಒಂದು ಶ್ಲೋಕವನ್ನ ಹೇಳ್ಬೇಕು. ಅದು ಯಾರು ಕೌಟಿಲ್ಯ ಋಷಿಯವರು ಈ ಮಂತ್ರವನ್ನ ಹೇಳಿದ್ದಾರೆ. ಗೋವರ್ಧನಂ ದರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವ ಮೇಷಾಣಂ ಗೋವಿಂದಂ ಗೋಪಿಕಾ ಪ್ರಿಯಂ ವಂದೇ ನವಗನ ಶ್ಯಾಮಂ ವಿಭೂಜ ಮುರಳೀಧರಂ ಪೀತಾಂಬರ ಧಾಮದೇವಂ ಸರ್ವಧಾಮ ಪುರುಷೋತ್ತಮಂ. ಈ ಒಂದು ಶ್ಲೋಕವನ್ನ 3 ಟೈಮ್ಸ್ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸಾರಿ ಈ ಶ್ಲೋಕವನ್ನ ಹೇಳ್ಬೇಕು. ನೆಕ್ಸ್ಟ್ ಭಗವದ್ಗೀತಾ 15th ಚಾಪ್ಟರ್ ಅನ್ನ ಓದೋದು. ಭಾಗವತಂನ 10th ಕ್ಯಾಂಟೋ 4th ಚಾಪ್ಟರ್ ಅಲ್ಲ ಬ್ರಹ್ಮಸ್ತುತಿಯನ್ನ ಓದೋದು. ನೆಕ್ಸ್ಟ್ 7ನೇದು ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್, ಪ್ರಭುಪಾದರು ಹೇಳಿರೋ ರೀತಿ ಇರೋದು. ಮತ್ತೆ ಗೀಲಾಂನ ಅರ್ಪಣೆಯನ್ನ ಮಾಡೋದು, ಭಗವಂತನಿಗೆ ತುಪ್ಪದ ದೀಪದ ಅರ್ಪಣೆಯನ್ನ ಮಾಡೋದು. ಮತ್ತೆ ತುಪ್ಪದಿಂದ ಮಾಡಿದಂತಹ ಅಡುಗೆ ನೈವೇದ್ಯವನ್ನ ಭಗವಂತನಿಗೆ ಅರ್ಪಿಸಿ ನಾವು ಸ್ವೀಕಾರವನ್ನ ಮಾಡುವಂಥದ್ದು. ಮತ್ತೆ ಈ ಒಂದು ತಿಂಗಳು ಫುಲ್ ನಾವು ಬ್ರಹ್ಮಚರ್ಯದ ಪಾಲನೆಯನ್ನ ಮಾಡಬೇಕು. ನಿಷ್ಕಾಮ ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಿಷ್ಕಾಮ, ಏನು ಎಕ್ಸ್ಪೆಕ್ಟೇಷನ್ ಇಡಬಾರ್ದು. ಈ ವ್ರತವನ್ನ ಮಾಡೋದ್ರಿಂದ ನನಗೆ ಅದು ಫಲ ಸಿಗುತ್ತೆ, ಇದು ಎಕ್ಸ್ಪೆಕ್ಟೇಷನ್ ಇಲ್ದಲೆ ನಾವು ಈ ವ್ರತವದ ಪಾಲನೆಯನ್ನ ಮಾಡ್ಬೇಕು. ಮತ್ತೆ ಬೇರೆ ಕೆಲಸಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಡಬಾರ್ದು. ಕೇವಲ ಆಧ್ಯಾತ್ಮಿಕ ಕೆಲಸಗಳನ್ನ ಜಾಸ್ತಿ ಮಾಡ್ಬೇಕು. ಮತ್ತೆ ನೆಕ್ಸ್ಟ್ ಬಂದು ಆಧ್ಯಾತ್ಮಿಕ ಅವಶ್ಯಕತೆಗಳಿಗೆ ಪ್ರಯಾರಿಟಿಯನ್ನ ಕೊಡ್ಬೇಕು. ಶಾರೀರಿಕ ಬಿಟ್ಟು ಆಧ್ಯಾತ್ಮಿಕಕ್ಕೆ ನಾವು ಪ್ರಯಾರಿಟಿಯನ್ನ ಕೊಡ್ಬೇಕು. ಮತ್ತೆ ಏನಾದ್ರೂ ಸಂಕಲ್ಪ ಮಾಡ್ಕೋಬೇಕು, ಏನಾದ್ರು ಒಂದು ಪ್ರಾಮಿಸ್ ಮಾಡ್ಬೇಕು, ನಾವ್ ಈ ತಿಂಗಳು ಹಿಂಗ್ ಮಾಡ್ತೀವಿ ಅಂತ ಹೇಳಿ. ಓಕೆ. ಮತ್ತೆ ಈ ತಿಂಗಳಲ್ಲಿ ನಮ್ಮ ಒಂದು ಪ್ರಿಯವಾದ ವಸ್ತುವನ್ನ ನಾವು ತ್ಯಾಗ ಮಾಡ್ಬೇಕು. ಓಕೆ. ನೆಕ್ಸ್ಟ್ ದಾನ ಮಾಡ್ಬೇಕು, ಯಾತ್ರೆಗೆ ಹೋಗ್ಬೇಕು, ತುಳಸಿಯನ್ನ ಭಗವಂತನ ಚರಣಗಳಿಗೆ ಅರ್ಪಿಸೋದು, ಕ್ರೋಧವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಈಗ ನಮಗ್ ಗೊತ್ತಾಗತ್ತೆ ಆ ಒಂದು ಸಿಚುಯೇಷನ್ ಹೋದ್ರೆ ನಂಗೆ ಕೋಪ ಬರುತ್ತೆ ಅಂತ, ನಾವ್ ಆ ಸಿಚುಯೇಷನ್ ಹೋಗ್ಲೇಬಾರ್ದು. ಹಂಗೆ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ನಮ್ಮನ್ನ ನಾವು ಆ ಸಿಚುಯೇಷನ್ ಹೋಗೋದ್ರಿಂದ ತಡ್ಕೋಬೇಕು. ಓಕೆ. ನೆಕ್ಸ್ಟ್ ಬಂದು ವೈಷ್ಣವ ಅಪರಾಧವನ್ನ ಮಾಡಬಾರ್ದು ಈ ತಿಂಗಳಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಭಗವದ್ಗೀತೆಯನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ವೈಷ್ಣವರ ಸೇವೆಯನ್ನ ಮಾಡ್ಬೇಕು, ಹರಿಕತೆಯನ್ನ ಕೇಳ್ಬೇಕು, ಗೋವರ್ಧನ ಪರಿಕ್ರಮವನ್ನ ಮಾಡ್ಬೇಕು. ಆಗ್ಲಿಲ್ಲ ಅಂತ ಅಂದ್ರೆ ಯಾವ್ದೋ ಒಂದು ವಿಷ್ಣುವಿನ ಟೆಂಪಲ್, ಯಾವ್ದೋ ಇಸ್ಕಾನ್ ಮಂದಿರ, ಎಲ್ಲರೂ ಹೋಗಿ ನಾವು ಪರಿಕ್ರಮವನ್ನ ಮಾಡ್ಬೇಕು. ನೆಕ್ಸ್ಟ್ ಮಂದಿರ ಮರ್ಜನವನ್ನ ಮಾಡ್ಬೇಕು. ಓಕೆ. ನೆಕ್ಸ್ಟ್ ಬಂದು ಪವಿತ್ರ ನದಿಗಳಲ್ಲಿ ಸ್ನಾನವನ್ನ ಮಾಡ್ಬೇಕು. ತುಪ್ಪದ ದೀಪವನ್ನ ಭಗವಂತನಿಗೆ 3 ಸಾರಿ ಬೆಳಗ್ಬೇಕು. ನೆಕ್ಸ್ಟ್ ಬಂದು ಲಾಸ್ಟ್ ಬಂದ್ಬಿಟ್ಟು ದಿನ ಬ್ರಾಹ್ಮಣರಿಗೆ ಊಟವನ್ನ ಕೊಡ್ಬೇಕು, ಊಟವನ್ನ ನೀಡಬೇಕು. ಬಟ್ ಅದಾಗ್ಲಿಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ಲಾಸ್ಟ್ ಡೇ ಈ ಒಂದು 30ನೇ ದಿನ ಆದ್ರೂ ಒಂದ್ ಸ್ವಲ್ಪ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆಯನ್ನ ಮಾಡ್ಬೇಕು. ಇದು ಪುರುಷೋತ್ತಮ ಮಾಸದಲ್ಲಿ ಬರುವಂತಹ ಒಂದಿಷ್ಟು ಇರುವಂತಹ 27 ನಿಯಮಗಳು. ಇವನ್ನ ಪಾಲನೆ ಮಾಡೋದ್ರಿಂದ ಪುರುಷೋತ್ತಮ ಮಾಸ ತುಂಬಾ ಚೆನ್ನಾಗತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ನೆಕ್ಸ್ಟ್ ಕ್ಲಾಸ್ ಈಗ 10ನೇ ದಿನ ಇವತ್ತು. ಸೊ ಇನ್ನೂ ನನ್ ಕ್ಲಾಸ್ 9 ಕ್ಲಾಸ್ಗಳು ಬಾಕಿ ಇದಾವೆ ಅಧ್ಯಾಯದ ಪ್ರಕಾರ ನೋಡೋದಾದ್ರೆ. ಮಧ್ಯೆ ಎಲ್ಲಾದ್ರೂ ಕ್ಲಾಸ್ ಚಾನ್ಸ್ ಸಿಕ್ಕಿದ್ರೆ ಅವನಿಷ್ಟು ಕಂಪ್ಲೀಟ್ ಮಾಡಿ 11th ಡೇ ಇಲ್ಲ 12th ಡೇ ಇಂದ ಕಂಟಿನ್ಯೂ 12th ಡೇ ಕ್ಲಾಸ್ 13th ಡೇ ಕ್ಲಾಸ್ ಇದನ್ನ ಪ್ರತಿದಿನ ಮಾಡುವಂತ ಯೋಚನೆ ಇದೆ. ನೋಡ ಏನಾಗತ್ತೆ. ಹರೇ ಕೃಷ್ಣ.